ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಸೋತು ಪಲಾಯನ ಮಾಡಿದ್ದ ಕೌರವ ಸೇನೆಯ ಸೈನಿಕರು ಪಾಂಡವರಿಗೆ ಶರಣಾಗಿ ಅವರ ರಕ್ಷಣೆ ಪಡೆಯಲು ನಿರ್ಧರಿಸಿದರು. ದುರ್ಯೋಧನನ ಮಂತ್ರಿಗಳ ನಾಯಕತ್ವದಲ್ಲಿ ಅವರು ಪಾಂಡವರ ಆಶ್ರಮಕ್ಕೆ ತೆರಳಿದರು. ಪಾಂಡವರಿಗೆ ದುರ್ಯೋಧನ ಮೊದಲಾದವರು ಗಂಧರ್ವರ ಕೈಸೆರೆಯಾಗಿರುವುದನ್ನು ತಿಳಿಸಿದರು. ಸ್ತ್ರೀಯರನ್ನು ಸೆರೆ ಹಿಡಿಯಲಾಗಿದೆ ಎಂದು ತಿಳಿಸಿದ ಮಂತ್ರಿಗಳು ತಮ್ಮ ರಾಜನನ್ನು ಸೆರೆಮುಕ್ತಗೊಳಿಸುವಂತೆ ಪಾಂಡವರಿಗೆ ಪ್ರಾರ್ಥನೆ ಮಾಡಿಕೊಂಡರು. ಭೀಮನು ಅವರ ಮನವಿಗೆ ಹೀಗೆ ಉತ್ತರಿಸಿದನು: ನಾವು ಮಾಡಬೇಕಾದ್ದನ್ನು ಇಂದು ಗಂಧರ್ವರು ಮಾಡಿದ್ದಾರೆ. ಕೌರವರು ರಹಸ್ಯ ಸಂಚೊಂದನ್ನು ಹೆಣೆದುಕೊಂಡು ಇಲ್ಲಿಗೆ ಬಂದರು. ಆದರೆ ಅವರು ಊಹಿಸದೇ ಇದ್ದಷ್ಟು ಅನುಭವಿಸಿದ್ದಾರೆ. ಮೋಸ, ಸಂಚು, ದುಷ್ಕೃತ್ಯಗಳ ದೊರೆಯ ಕುಟಿಲೋಪಾಯದ ಫಲ ಇದಾಗಿರಬೇಕು. ದುರ್ಬಲನನ್ನು ದ್ವೇಷಿಸುವ ದುರುಳ ವ್ಯಕ್ತಿಯು ಮೂರನೆಯವನೊಬ್ಬನಿಂದ ಹತನಾಗುತ್ತಾನೆ ಎಂದು ಹಿರಿಯರು ಹೇಳುತ್ತಿದ್ದುದನ್ನು ನಾವು ಕೇಳಿದ್ದೇವೆ. ಅದೀಗ ನಮ್ಮ ಕಣ್ಣ ಮುಂದೆಯೇ ನಿಜವಾಯಿತು. ಅತಿಮಾನುಷ ಶಕ್ತಿಯನ್ನು ಪ್ರದರ್ಶಿಸುವ ಮೂಲಕ ಗಂಧರ್ವರು ಆ ಮಾತನ್ನು ನಿಜವಾಗಿಸಿದ್ದಾರೆ. ನಾವು ಮಾಡಬೇಕಾದ್ದನ್ನು ತಾವೇ ಮಾಡಿ ನಮ್ಮ ಭಾರವನ್ನು ಕಡಿಮೆ ಮಾಡುವವರು ಈ ಜಗತ್ತಿನಲ್ಲಿದ್ದಾರೆಂಬುದನ್ನು ಗಂಧರ್ವರ ಈ ಯುದ್ಧ ಕಾರ್ಯ ಸಾಬೀತುಪಡಿಸಿದೆ. ಈ ದುರುಳ ದುರ್ಯೋಧನ ನಮ್ಮನ್ನು ನೋಡಿ ಹಾಸ್ಯ ಮಾಡಲು ನಮ್ಮ ಮುಂದೆ ತನ್ನ ರಾಜ ವೈಭವವನ್ನು ಪ್ರದರ್ಶಿಸಲು ಇಲ್ಲಿಗೆ ಬಂದ. ಆದರೆ ಅವನೇ ಹಳ್ಳಕ್ಕೆ ಬಿದ್ದ. ದುರುಳ ದುರ್ಯೋಧನನ ಹಾದಿಯಲ್ಲಿ ನಡೆಯುವವರಿಗೆ ಇದೊಂದು ಪಾಠ. ಈ ಮಾರ್ಗ ಹಿಡಿಯುವಂತೆ ದುರ್ಯೋಧನನಿಗೆ ಉಪದೇಶ ಮಾಡಿದವರು ಪರಮಪಾಪಿಗಳು. ಆದರೆ ಕುಂತಿಯ ಮಕ್ಕಳು ದುಷ್ಟರಲ್ಲ, ದುರುಳರಲ್ಲ ಅಥವಾ ನೀಚರೂ ಅಲ್ಲ. ಭೀಮನು ಕೌರವರ ಮಂತ್ರಿಗಳಿಗೆ ಈ ಮಾತುಗಳನ್ನು ನಿಷ್ಠುರವಾಗಿ ಹೇಳಿದಂತೆ ಧರ್ಮಜನು ನುಡಿದನು: ಭೀಮಸೇನ, ಕಟು ಮಾತುಗಳನ್ನಾಡುವ ಸಮಯವಲ್ಲ ಇದು. ಭಯಂಕರವಾದ ವಿಪತ್ತಿನಲ್ಲಿ ಸಿಲುಕಿರುವ, ಭೀತರಾಗಿರುವ ಹಾಗೂ ಸಹಾಯ ಅಪೇಕ್ಷಿಸಿ ಬಂದಿರುವವರ ಬಗ್ಗೆ ಇಷ್ಟೊಂದು ಕಟು ನುಡಿಗಳನ್ನಾಡುವುದೇ? ರಕ್ತ ಸಂಬಂಧಿಗಳಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತವೆ, ಜಗಳಗಳು ಇರುತ್ತವೆ. ಆದರೆ ಇದಾವುದು ಕುಟುಂಬದ ಮರ್ಯಾದೆಯನ್ನು ನಾಶ ಮಾಡುವುದಿಲ್ಲ. ಗುಣಶೀಲನಾದವನು ಹೊರಗಿನವರು ತಮ್ಮ ಕುಟುಂಬದ ಸದಸ್ಯರಿಗೆ ಅವಮಾನ ಮಾಡುವುದನ್ನು ಸಹಿಸಲಾರ. ಈ ಕ್ಷಣ ದುರ್ಯೋಧನನಿಗೆ ಆಗಿರುವ ಅವಮಾನ ನಮಗಾಗಿರುವ ಅವಮಾನವೂ ಹೌದು. ದುರಾಲೋಚನೆಯ ಗಂಧರ್ವ ಚಿತ್ರಸೇನನಿಗೆ ಸ್ವಲ್ಪ ಕಾಲದಿಂದ ಈ ವನ ನಮ್ಮ ವಾಸಸ್ಥಾನವಾಗಿದೆ ಎಂಬುದು ಗೊತ್ತು. ಅವನು ನಮ್ಮನ್ನು ಉಪೇಕ್ಷೆ ಮಾಡಿದ್ದಾನೆ ಹಾಗೂ ನಮಗೆ ಅಸಹ್ಯ ಹುಟ್ಟಿಸುವಂಥ ಕಾರ್ಯವನ್ನು ಮಾಡಿದ್ದಾನೆ. ಭೀಮಸೇನ, ಜಗತ್ತಿನಲ್ಲೇ ಗೌರವ ಪ್ರತಿಷ್ಠೆಗಳನ್ನು ಹೊಂದಿರುವವನೇ. ನಮ್ಮ ವಂಶದ ಕೀರ್ತಿಗೆ ಗಂಧರ್ವರು ಇಂದು ಕಳಂಕ ಉಂಟು ಮಾಡಿದ್ದಾರೆ. ದುರ್ಯೋಧನನನ್ನು ಸೆರೆ ಹಿಡಿದಿದ್ದಾರೆ. ನಮ್ಮ ವಂಶದ ಸ್ತ್ರೀಯರನ್ನು ಎಳೆದುಕೊಂಡು ಹೋಗಿದ್ದಾರೆ. ಈ ಕ್ಷಣ ಈಗಲೇ ಸನ್ನದ್ಧನಾಗಿ ಹೊರಟು ನಮ್ಮ ವಂಶದ ಮಾನ ಮರ್ಯಾದೆಗಳಿಗೆ ಹತ್ತಿರುವ ಕಳಂಕವನ್ನು ನಿವಾರಿಸು. ಯಾರು ನಮ್ಮ ರಕ್ಷಣೆಗೆ ಮೊರೆ ಹೊಕ್ಕಿದ್ದಾರೋ ಅವರನ್ನು ಕಾಪಾಡು. ಸ್ವತಃ ಕೌರವರೇ ರಕ್ಷಣೆ ಕೋರುತ್ತಿರುವಾಗ ಮತ್ತೊಮ್ಮೆ ಯೋಚಿಸುವಂಥದ್ದೇನಿದೆ? ಯಾರು ರಕ್ಷಣೆ ಕೋರಿ ಬರುವರೋ ಅವರಿಗೆ ರಕ್ಷಣೆ ಕೊಡುವುದು ನಮ್ಮ ವಂಶದ ಕರ್ತವ್ಯವಾಗಿದೆ. ಇನ್ನು ವಿಳಂಬ ಬೇಡ. ಮಾನವ ಸಿಂಹಗಳೇ, ಜಾಗೃತರಾಗಿ ಶಸ್ತ್ರಗಳಿಂದ ಸಜ್ಜಿತರಾಗಿ ಅರ್ಜುನ, ನಕುಲ ಮತ್ತು ಸಹದೇವ ಎಲ್ಲರೂ ತೆರಳಲಿ. ಭೀಮ, ರಣರಂಗದಲ್ಲಿ ಹೆದರಿಕೆ ಎನ್ನುವುದನ್ನೇ ತಿಳಿಯದವನು ನೀನು. ಗಂಧರ್ವರ ಬಂಧನದಲ್ಲಿರುವ ದುರ್ಯೋಧನನನ್ನು ಮೊದಲು ಬಿಡುಗಡೆ ಮಾಡು. ಶಸ್ತ್ರಸಜ್ಜಿತ ರಥಗಳಿಲ್ಲ ಎಂದು ಯೋಚಿಸಬೇಡ. ದುರ್ಯೋಧನನ ಸುವರ್ಣ ಪತಾಕೆಯಿಂದ ಹೊಳೆಯುತ್ತಿರುವ ರಥಗಳು ಇಲ್ಲಿವೆ. ಇಂದ್ರಸೇನಂಥ ನಿಪುಣ ಸಾರಥಿಗಳು ಈ ಶಸ್ತ್ರಸಜ್ಜಿತ ರಥದ ಸಾರಥ್ಯವನ್ನು ವಹಿಸಿಕೊಳ್ಳಲಿ. ಗಂಧರ್ವರನ್ನು ಸೋಲಿಸಿ ದುರ್ಯೋಧನನನ್ನು ಅವನ ಸಂಗಡಿಗರನ್ನು ಬಂಧಮುಕ್ತರನ್ನಾಗಿಸಿ ತಡಮಾಡಬೇಡಿ. ದೈನ್ಯದಿಂದ ಬಂದವರಿಗೆ ರಕ್ಷಣೆ ನೀಡುವುದು ಕ್ಷತ್ರಿಯರ ಧರ್ಮ. ಭೀಮ, ನಿನಗೆ ಬೇರೆ ಇನ್ನೇನು ಹೇಳಲಿ ನಾನು? ನಮ್ಮಲ್ಲಿಗೆ ದೀನರಾಗಿ ಬಂದವರು ನಮ್ಮ ಶತ್ರುಗಳೇ ಇರಬಹುದು. ಆದರೆ ಅವನಿಂದು ಮೊಣಕಾಲೂರಿ ನಮ್ಮಿಂದ ರಕ್ಷಣೆಯನ್ನು ಕೋರಿದ್ದಾನೆ. ಇಲ್ಲಿರುವ ಮಹಾತ್ಮರಲ್ಲಿ
ಅವನನ್ನು ರಕ್ಷಿಸಲು ಯಾರು ಮುಂದಾಗುತ್ತಾರೆ? ಅವನನ್ನು ಬಂಧ ಮುಕ್ತಗೊಳಿಸುವ ಹೊಣೆಯನ್ನು ಯಾರು ಹೊರುತ್ತಾರೆ? ಅಮೂಲ್ಯವಾದ ವರವನ್ನು ಅನುಗ್ರಹಿಸುವುದು, ಸಾಮ್ರಾಜ್ಯವೊಂದನ್ನು ಗಳಿಸುವುದು, ಪುತ್ರ ಸಂತಾನ ಇವೆಲ್ಲವೂ ಬದುಕಿನಲ್ಲಿ ಮಹದಾನಂದವನ್ನು ತರುತ್ತವೆ. ಆದರೆ ವಿಪತ್ತಿನಲ್ಲಿ ಸಿಲುಕಿರುವ ಶತ್ರುವನ್ನು ಕಾಪಾಡುವುದು ಇವು ಮೂರರ ಒಟ್ಟು ಸಂತಸಕ್ಕಿಂತ ಹೆಚ್ಚಿನ ಆನಂದವನ್ನು ತರುತ್ತವೆ. ಭೀಮಸೇನ, ಇದಕ್ಕೂ ಮಿಗಿಲಾದ ಮಹದಾನಂದವನ್ನು ನೀನು ಊಹಿಸಬಲ್ಲೆಯಾ? ನಿನ್ನ ಕಡುವೈರಿ ದುರ್ಯೋಧನ ಈಗ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದಾನೆ. ಅಪಮಾನದ ಪರಾಕಾಷ್ಠೆಯನ್ನು ಅನುಭವಿಸುತ್ತಿದ್ದಾನೆ. ನಿನ್ನ ಅಪ್ರತಿಮ ಪರಾಕ್ರಮದಿಂದ ಮಾತ್ರ ಅವನ ಪ್ರಾಣವನ್ನು ಉಳಿಸಲು ಸಾಧ್ಯ. ನಿನ್ನ ಶೌರ್ಯದಿಂದ ಅವನನ್ನು ರಕ್ಷಿಸಿದರೆ ನಿನ್ನ ಹೃದಯವು ಸಂತಸ ಪಡದೆ, ನಾನೀಗ ಪ್ರಾರಂಭಿಸಿರುವ ಈ ಯಜ್ಞ ಪೂರ್ತಿಯಾಗಿದ್ದರೆ ನಾನೇ ಸೇನೆಯೊಂದಿಗೆ ಹೋಗಿ ಅವನನ್ನು ರಕ್ಷಿಸಲು ಹೋಗುತ್ತಿದ್ದೆ. ಯಜ್ಞವು ಪೂರ್ತಿಯಾಗಿಲ್ಲವಾದ್ದರಿಂದ ನಿನಗೆ ಈ ಕಾರ್ಯಭಾರವನ್ನು ವಹಿಸಬೇಕಾಗಿದೆ. ಮೊದಲು ಮನವೊಲಿಸುವ ಕೆಲಸ ಮಾಡು. ಗಂಧರ್ವ ರಾಜನೊಂದಿಗೆ ಸ್ನೇಹಿತನಂತೆ ಮಾತನಾಡು. ಆದರೆ ಮಾತುಕತೆ ವಿಫಲವಾದಲ್ಲಿ ಸಣ್ಣ ಪುಟ್ಟ ಘರ್ಷಣೆಯ ಮೂಲಕ ದುರ್ಯೋಧನನನ್ನು ಪಾರು ಮಾಡು. ವೈರಿಗಳು ಆಗಲು ಬಗ್ಗದಿದ್ದಲ್ಲಿ ದುರ್ಯೋಧನನನ್ನು ಪಾರು ಮಾಡಲು ಮಹಾಸ್ತ್ರಗಳನ್ನು ಬಳಸು. ಅಗತ್ಯ ಕಂಡುಬಂದಲ್ಲಿ ಗಂಧರ್ವರನ್ನು ನಿರ್ನಾಮ ಮಾಡು. ಯಜ್ಞ ಅಪೂರ್ಣವಾದ್ದರಿಂದ ನಾನೇನೂ ಮಾಡಲಾಗದು. ಇಲ್ಲಿಯವರೆಗೆ ಹಿರಿಯಣ್ಣನ ಮಾತುಗಳನ್ನು ಆಲಿಸುತ್ತಿದ್ದ ಅರ್ಜುನನು ನುಡಿದ. ಗಂಧರ್ವರು ರಾಜನ ಮಾತುಗಳನ್ನು ಕೇಳದಿದ್ದರೆ ಮರುಕ್ಷಣದಲ್ಲೇ ಈ ಭೂಮಿಯು ಅವರ ರಕ್ತದ ರುಚಿಯನ್ನು ಆಸ್ವಾದಿಸುವುದು. ಅರ್ಜುನನ ಈ ಶಪಥವು ಕೌರವರಲ್ಲಿ ಸ್ವಲ್ಪ ಸಮಾಧಾನ ಉಂಟು ಮಾಡಿತು. ಯುಧಿಷ್ಠಿರನ ಮಾತುಗಳು ಭೀಮ ಮತ್ತು ಇತರರಿಗೆ ಛೇದೋಹಾರಿಯಾದವು. ಅವರ ಮುಖಗಳಲ್ಲಿ ಸಂತಸ ವ್ಯಕ್ತವಾಯಿತು. ಅವರೆಲ್ಲ ಎದ್ದು ನಿಂತರು. ಅವರೆಲ್ಲ ಸುವರ್ಣ ಲೇಪಿತವಾದ ಶಸ್ತ್ರಾಸ್ತ್ರಗಳಿಂದ ಸಜ್ಜಿತರಾಗಿ ಯುದ್ಧ ಸನ್ನದ್ಧರಾದರು. ರಥಗಳನ್ನೇರಿದರು. ಅವರಲ್ಲಿ ಪ್ರತಿಯೊಬ್ಬರು ಅಗ್ನಿಯಂತೆ ಬೆಳಗುತ್ತಿದ್ದರು. ಹೆಚ್ಚು ವಿಳಂಬ ಮಾಡದೆ ಪಾಂಡವರ ರಥಗಳು ಗಂಧರ್ವರ ಬೆನ್ನು ಹತ್ತಿದವು. ಪಾಂಡವರು ಯುದ್ಧರಂಗಕ್ಕಿಳಿದುದನ್ನು ಕಂಡು ಕೌರವ ಸೇನೆ ಹರ್ಷೋದ್ಗಾರ ಮಾಡಿತು. ವಿಜಯೋನ್ಮಾದದಿಂದ ರಣರಂಗ ತ್ಯಜಿಸುವ ಸನ್ನಾಹದಲ್ಲಿದ್ದ ಗಂಧರ್ವರು ಪಾಂಡವರ ಸೇನೆ ಬರುತ್ತಿರುವುದನ್ನು ಕಂಡು ಮತ್ತೆ ಯುದ್ಧ ಸನ್ನದ್ಧರಾದರು. ಪಾಂಡವರು ಮತ್ತು ಗಂಧರ್ವರ ನಡುವೆ ಯುದ್ಧ ಪ್ರಾರಂಭವಾಯಿತು. ಯುಧಿಷ್ಠಿರ ಸೂಚಿಸಿದಂತೆ ಪಾಂಡವರು ಸಣ್ಣ ಪುಟ್ಟ ಹೋರಾಟವನ್ನು ನಡೆಸುತ್ತಿದ್ದರು. ಅರ್ಜುನ ಮಾರಕವಲ್ಲದಂಥ ಅಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದ. ಗಂಧರ್ವರಿಗೆ ಪಾಂಡವರ ಪ್ರವೇಶದಿಂದ ಎದುರಾಗಿರುವ ನಿಜವಾದ ಅಪಾಯದ ಅರಿವಾಗಿರಲಿಲ್ಲ. ಅರ್ಜುನನು ಸಣ್ಣ ಪುಟ್ಟ ಅಸ್ತ್ರಗಳ ಪ್ರಯೋಗಕ್ಕಿಂತ ಹೆಚ್ಚಿನದನ್ನು ಮಾಡಲಾರ ಎಂದು ಅವರು ಭಾವಿಸಿದರು. ಗಂಧರ್ವರ ಸಲುವಾಗಿಯೇ ತಾನು ತಾಳಿದ ಸಂಯಮದಿಂದ ಏನೂ ಪ್ರಯೋಜನವಾಗುತ್ತಿಲ್ಲವೆಂಬುದನ್ನು ಮನಗಂಡ ಅರ್ಜುನನು ಅನುನಯದಿಂದ ಸುಯೋಧನನನ್ನು ಬಿಟ್ಟುಬಿಡಿ ಎಂದ. ಇದನ್ನು ಕೇಳಿ ಗಂಧರ್ವರು ನಕ್ಕುಬಿಟ್ಟರು. ನಾವು ಯಾರ ಮಾತನ್ನು ಕೇಳುವವರಲ್ಲ. ದೇವೇಂದ್ರನ ಹೊರತು ಬೇರಾರೂ ನಮಗೆ ಆಜ್ಞೆ ಮಾಡುವಂತಿಲ್ಲ. ಅವನಾಜ್ಞೆಗೆ ಮಾತ್ರ ತಲೆಬಾಗುವವರು ನಾವು. ನಿನ್ನ ಮನವಿಯ ಮೇರೆಗೆ ದುರ್ಯೋಧನನನ್ನು ಬಿಡಲಾಗದು ಎಂದು ಗಂಧರ್ವರು ಉತ್ತರಿಸಿದರು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.